ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಬ್ಲೌಸ್ ಪೀಸ್ಗಳನ್ನು ಬಳಸ್ಕೊಂಡು ನಾನಿಲ್ಲಿ ಒಂದು ಸುಂದರವಾದ ತೋರಣವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ನೋಡೋದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ 4 ರೀತಿಯ ಕಲರಿನ ಬ್ಲೌಸ್ ಪೀಸನ್ನು ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಕಲರ್ಸ್ ಬೇಕು ಆ ಥರ ನೀವು ಚೂಸ್ ಮಾಡ್ಕೊಳ್ಬೋದು. ನಾನು ಬ್ಲೌಸ್ ಪೀಸನ್ನು ಬಳಸ್ಕೊಂಡು ಆಲ್ರೆಡಿ ಸುಮಾರು ರೀತಿಯ ತೋರಣವನ್ನು ತೋರಿಸ್ತೀನಿ. ಇದು ಒಂದು ರೀತಿಯಲ್ಲಿ ನಾನಿವತ್ತು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಕಲರನ್ನು ತೊಗೊಂಡಿದ್ದೀನಿ, ರೆಡ್ ಕಲರ್ ತೊಗೊಂಡು ಅದನ್ನ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಾವು ಎಲ್ಲದನ್ನೂ ಕಟ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ನೋಡಿ ಒಂದು ರಟ್ಟಿನ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಈ ಶೇಪ್ನಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ವಾ, ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಶೇಪ್ನಲ್ಲಿ ನಾನು ಒಂದು ರಟ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾವು ಬ್ಲೌಸ್ ಪೀಸ್ನ ಮೇಲೆ ಇಟ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಅದನ್ನ ಕಟ್ ಮಾಡ್ಕೊಳ್ಬೇಕು. ಈ ರೀತಿನಾದರೂ ಮಾಡ್ಬೋದು, ಅಥವಾ ಬ್ಲೌಸ್ ಪೀಸನ್ನು ನೋಡಿ ಅದನ್ನು ಅಳತೆಗೆ ಕರೆಕ್ಟಾಗಿ ಉದ್ದಗೆ ಕಟ್ ಮಾಡಿಕೊಂಡು ಮಡ್ಚ್ಕೊಂಡು ಇದನ್ನು ಇಟ್ಕೊಂಡು ಕಟ್ ಮಾಡಿಕೊಂಡು ನೀವು ಬಳಸ್ಕೊಳ್ಬೋದು. ಯಾವ ರೀತಿ ನಿಮಗೆ ಕಂಫರ್ಟಬಲ್ಲು ಆ ರೀತಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಆನಂತರ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಕರೆಕ್ಟಾಗಿ ಅದೇ ಶೇಪ್ಗೆ ಬರೋ ರೀತಿಯಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದೇ ಥರ ನಾವು ಈ ಫುಲ್ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇದೇ ಶೇಪ್ಗೆ ಕಟ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ತೋರಣ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್, ನೀವು ಮೊದಲನೇ ಬಾರಿಗೆ ನನ್ನ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಫ್ರೆಂಡ್ಸ್, ನೋಡಿ ಇವಾಗ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಈ ಥರ ಶೇಪಲ್ಲಿ ಬಂದಿದೆ. ಇವಾಗ ನಾನು ನೋಡಿ ಈ ಥರ ಉದ್ದದೊಂದು ಪೀಸನ್ನು ಕಟ್ ಮಾಡಿದ್ದೀನಿ. ನೋಡಿ ಈ ಥರ ಇದನ್ನು ಇವಾಗ ಫೋಲ್ಡ್ ಮಾಡ್ಕೊಳ್ಳೋದು. ಅದ್ರ ಮೇಲ್ಗಡೆ ನಾವು ಕಟ್ ಮಾಡಿದಂಥ ರಟ್ಟಿನ ಪೀಸನ್ನು ಇಟ್ಬಿಟ್ಟು ನೋಡಿ ಈ ಥರ ಮಾಡಿದ್ರೂ ಕೂಡ ನಿಮಗೆ ಈಸಿ ಅನಿಸುತ್ತೆ ಫ್ರೆಂಡ್ಸ್. ನೋಡಿ ಅದಕ್ಕೋಸ್ಕರ ನಾನು ಈ ರೀತಿಯೂ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕಟ್ ಮಾಡೋದು. ನೋಡಿ ಈ ಥರ ಇಟ್ಕೊಂಡ್ರೆ ಈಸಿಯಾಗಿ ಬೇಗ ಫಾಸ್ಟಾಗಿ ಕಟ್ ಮಾಡ್ಕೊಳ್ಬೋದು. ಮತ್ತು ನಮಗೆ ಕರೆಕ್ಟಾಗಿ ಆ ರಟ್ಟಿನ ಪೀಸ್ ಏನು ಕಟ್ ಮಾಡಿದ್ದೀವಿ ಅದೇ ಶೇಪ್ಗೆ ಬರುತ್ತೆ. ನೋಡಿ ಈ ಥರ. ಇದೇ ರೀತಿ ನಾನು ಎಲ್ಲ ಕಲರ್ಸ್ದು ಕೂಡ ಕಟ್ ಮಾಡಿಕೊಂಡು ತೊಗೊಂಬರ್ತೀನಿ. ಈ ಥರ ನಾವು ಪೆಟಲ್ಸ್ನ ಕಟ್ ಮಾಡಿಕೊಂಡ್ರೆ ಬೇಗ ನಾವು ತೋರಣವನ್ನು ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ. ನೋಡಿ ಇವಾಗ ಎಲ್ಲವನ್ನು ಕಟ್ ಮಾಡ್ಕೊಂಡು ತೊಗೊಬರ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 4 ಕಲರನ್ನು ಕೂಡ ಕಟ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಇವಾಗ ಇಲ್ಲಿ ನಾನು ಮೇಣದ ಬತ್ತಿಯನ್ನು ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾವು ಏನು ಮಾಡೋಣ ಅಂದರೆ, ದಾರ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಸೈಡಲ್ಲಿ ನೋಡಿ ಈ ರೀತಿಯಾಗಿ ಅದನ್ನು ಸುಟ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ದಾರ ಬಿಡಲ್ಲ. ಇನ್ ಕೇಸ್ ನೀವೇನಾದರೂ ವಾಶ್ ಮಾಡಿದಾಗಲೂ ಕೂಡ ಇದು ದಾರ ಬಿಟ್ಕೊಡೋದಿಲ್ಲ, ಹಾಗೇ ಚೆನ್ನಾಗಿ ಇರುತ್ತೆ. ನೋಡಿ ಈ ರೀತಿ ಎಲ್ಲವನ್ನು ಕೂಡ ನಾವು ಈ ಥರನೇ ಸುಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. 4 ಕಲರ್ನು ಕೂಡ ನಾವು ರೆಡಿ ಮಾಡಿಕೊಂಡು ನಾನು ತೊಗೊಂಬರ್ತೀನಿ ಫ್ರೆಂಡ್ಸ್. ಇದನ್ನ ನೀವು ಕೇವಲ ಒಂದು 2 ಗಂಟೆ ಒಳಗಡೆ ಈ ತೋರಣವನ್ನು ಮುಗಿಸ್ಕೊಳ್ಬೋದು. ಹಬ್ಬಗಳಲ್ಲಿ ಮತ್ತು ಏನಾದ್ರು ಫಂಕ್ಷನ್ಸ್ ಇದ್ದಾಗ ಹಾಕಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಡೈಲಿ ಯೂಸ್ಗೂ ಕೂಡ ಬಳಸ್ಕೊಳ್ಬೋದು. ನಾನಿಲ್ಲಿ ಒಂದು ದಪ್ಪ ದಾರಕ್ಕೆ ಸೂಜಿಯನ್ನು ಪೋಣಿಸಿ ತುದಿಯಲ್ಲಿ ಈ ಥರ ಒಂದು ಸ್ವಲ್ಪ ನಾಟನ್ನು ಹಾಕ್ಕೊಂಡು ಒಂದು ರಿಂಗ್ ಆಕಾರದಲ್ಲಿ ಬಿಟ್ಕೊಂಡಿದ್ದೀನಿ. ನೀವು ಅಲ್ಲಿ ಬೇಕಾದರೆ ರಿಂಗೇ ಸಿಗತ್ತೆ ತೋರಣ ತೂಕ ಹಾಕಲಿಕ್ಕೆ, ಅದನ್ನು ಬೇಕಾದರೂ ಹಾಕ್ಕೊಂಡು ಸ್ಟಿಕ್ ಮಾಡ್ಕೊಳ್ಬೋದು. ನಾನು ಒಂದು ನಾಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ನೀವು ದಾರದ ಬದಲು ಪ್ಲಾಸ್ಟಿಕ್ ವೈರ್ ಬರುತ್ತೆ ತೆಳುವಾದದ್ದು, ಅದನ್ನು ಕೂಡ ಬಳಸ್ಕೊಳ್ಬೋದು. ನಾನಿಲ್ಲಿ ದಪ್ಪ ದಾರವನ್ನು ತೊಗೊಂಡಿದ್ದೀನಿ. ನೋಡಿ ಈ ರೀತಿಯ ಶೇಪ್ನಲ್ಲಿ ನಾವು ಕಟ್ ಮಾಡಿದಂಥ ಪೆಟಲ್ಸ್ನ ಈ ರೀತಿ ಶೇಪ್ನಲ್ಲಿ ಇವಾಗ ಪೋಣಿಸ್ಕೊಳ್ಬೇಕಾಗತ್ತೆ. ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಇದೇ ರೀತಿನೇ ನಾವು ಪೋಣಿಸ್ತಾ ಹೋಗಬೇಕು. ನೋಡಿ ಈ ಥರ ಒಂದು ಸೈಡ್ 2 ಸೈಡು ಕೂಡ ಈ ಥರ ಮಿಡ್ಲ್ ಭಾಗಕ್ಕೆ ಮಡ್ಚ್ಕೊಂಡು ಅದು ಒಂದು ಹೂವಿನ ಆಕಾರ ಬರುತ್ತೆ, ಆ ಥರ ಮಾಡಿಕೊಂಡು ಅದನ್ನು ಪೋಣಿಸ್ಕೊಂಡು ಹೋದರೆ ಆಯಿತು. ತುಂಬ ಸುಲಭವಾಗಿ ನಾವು ಇದನ್ನು ಮಾಡ್ಕೊಳ್ಬೋದು.
ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ರೀತಿ ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೊಳ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ನೋಡಿ, ನೀವು ಯಾವ್ಯಾವ ಕಲರ್ಸ್ ಬೇಕೋ ಆ ಕಲರ್ಸಲ್ಲಿ ನೀವು ಇದೇ ರೀತಿ ಬ್ಲೌಸ್ ಪೀಸಲ್ಲಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದನ್ನು ಇವಾಗ ಎಂಡ್ವರೆಗೂ ನಾವು ತಳ್ಕೊಳ್ಳೋಣ ನೋಡಿ. ಈ ರೀತಿ ನೀವು ತೋರಣದ ಅಳತೆಯನ್ನು ನೋಡಿಕೊಂಡು ದಾರವನ್ನು ಅಷ್ಟುದ್ದನೇ ತೊಗೊಂಡಿದ್ರೆ ಈಸಿ ಆಗುತ್ತೆ. ಇಲ್ಲಾಂದರೆ ಮತ್ತೆ ಮಧ್ಯದಲ್ಲಿ ಕಟ್ಟೋದು ಆ ಥರ ಎಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ ನೋಡಿ. ನಾನಿಲ್ಲಿ ಸ್ವಲ್ಪ ಪೋಣಿಸ್ಕೊಂಡು ತೊಗೊಂಬಂದಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದೇ ರೀತಿ ನಾನು ಇವಾಗ ಮತ್ತೆ ಪೋಣಿಸಿ ತೋರಿಸ್ತೀನಿ ನಿಮಗೆ ನೋಡಿ. ಈ ರೀತಿಯಾಗಿ ಅದನ್ನು ವೈಟ್ ಕಲರೆಲ್ಲ ಇದ್ದರೆ ಅದು ಕೂಡ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಬ್ಲೌಸ್ ಪೀಸ್ ಇದೆ ಅಂತ ನೋಡಿಕೊಂಡು, ಬ್ಲೌಸ್ನ ಸ್ಟಿಚ್ ಮಾಡಲಿಕ್ಕೆ ಬರದೇ ಇರೋವಂಥ ಪೀಸಸ್ಗಳೆಲ್ಲ ತುಂಬ ಇರುತ್ತಲ್ವ, ಅಂಥದ್ದನ್ನ ಬಳಸ್ಕೊಂಡು ನೀವು ಈಸಿಲಿ ಇದನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿ. ಈ ಥರ ಪೋಣಿಸ್ಕೊಳ್ಳೋಣ. ಇದೇ ರೀತಿ ಕಾಂಬಿನೇಷನ್ನ ನೀವು ಮಾಡಿಕೊಂಡು ಪೋಣಿಸ್ಕೊಳ್ತಾ ಹೋದರೆ ಆಯಿತು ನೋಡಿ. ಮಧ್ಯದಲ್ಲಿ ನೀವು ಬೇಕು ಅಂದರೆ ಬೀಡ್ಸ್ಗಳನ್ನು ಕೂಡ ಹಾಕ್ಕೊಳ್ಬೋದು ನೋಡಿ. ಈ ರೀತಿಯಾಗಿ ಪೋಣಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ನಾನು ಎಲ್ಲವನ್ನು ಕೂಡ ಪೋಣಿಸ್ಕೊಂಡು ತೊಗೊಂಬಂದಿದ್ದೀನಿ ನೋಡಿ. ಇವಾಗ ಲಾಸ್ಟ್ ನಾನು ಬ್ಲೂ ಕಲರ್ನ ಪೋಣಿಸ್ತಾ ಇದ್ದೀನಿ. ಮೊದಲು ಸ್ಟಾರ್ಟಿಂಗಲ್ಲೂ ಕೂಡ ನಾನು ಬ್ಲೂ ಕಲರ್ನೇ ಬಳಸ್ಕೊಂಡಿದ್ದೆ, ಅದಕ್ಕೋಸ್ಕರನೇ ಲಾಸ್ಟಲ್ಲೂ ಕೂಡ ಈಗ ಬ್ಲೂ ಕಲರ್ನೇ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಪೋಣಿಸ್ಕೊಂಡ್ರೆ ನಮ್ಮ ತೋರಣ ರೆಡಿ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಅದನ್ನು ನಾವು ಪೋಣಿಸಿದ್ದಾದಮೇಲೆ ಲಾಸ್ಟಲ್ಲಿ ಒಂದು ನಾಟನ್ನು ಹಾಕ್ಕೊಳ್ಬೇಕು. ನಾನು ಆವಾಗಲೇ ಹೇಳ್ದ ಹಾಗೇ ನೀವು ಅದನ್ನ ತೂಗಾಕಲಿಕ್ಕೆ ರಿಂಗ್ ಕೂಡ ಸಿಗತ್ತೆ, ಅದನ್ನು ಕೂಡ ತುದಿಯಲ್ಲಿ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ನಾಟ್ ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಮೊಳೆಗೆಲ್ಲ ತೂಗಾಕಲಿಕ್ಕೆ ಈಸಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡೋದಕ್ಕೆ ಮರಿಬೇಡಿ. ನಾನು ಇದೇ ರೀತಿ ಬ್ಲೌಸ್ ಪೀಸಲ್ಲಿ ಸುಮಾರು ರೀತಿಯ ತೋರಣವನ್ನು ತೋರಿಸಿದ್ದೀನಿ, ಅದನ್ನು ಕೂಡ ವಾಚ್ ಮಾಡಿ ನೋಡಿ. ಈ ಥರ ನಾಟ್ ಹಾಕ್ತಾ ಇದ್ದೀನಿ ನಾನು. ನಾಟ್ ಹಾಕಿದ ಮೇಲೆ ನಮ್ಮ ತೋರಣ ಮುಗಿಯುತ್ತೆ. ಬಾಗಿಲಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೋಡಿ ಫ್ರೆಂಡ್ಸ್. ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ಸ್ನ ಮಾಡಿ. ಥ್ಯಾಂಕ್ ಯು.